ನಮಸ್ಕಾರ, ಅಶ್ವಕೃಷಿ ಚಾನೆಲ್ಗೆ ಸ್ವಾಗತ. ನಾನು ವನಿತಾ. 1859ರ ಒಂದು ದಿನ ಥಾಮಸ್ ಆಸ್ಟಿನ್ ಎಂಬ ವ್ಯಕ್ತಿ ತನ್ನ ಬೇಟೆ ಚಪಲಕ್ಕಾಗಿ ಯುರೋಪಿನಿಂದ ತಂದ 24 ಮೊಲಗಳನ್ನು ಆಸ್ಟ್ರೇಲಿಯಾ ದೇಶದಲ್ಲಿ ಬಿಡುತ್ತಾನೆ. ಆದರೆ ಬೇಟೆ ತಪ್ಪುತ್ತದೆ. ಮೊಲಗಳು ಕಾಡಿಗೆ ಓಡಿ ಹೋಗುತ್ತವೆ. ಆ 24 ಮೊಲಗಳು ಮುಂದೊಂದು ದಿನ ಲಕ್ಷಾಂತರವಾಗಿ ನಂತರ ಕೋಟ್ಯಾಂತರ ಸಂಖ್ಯೆಗೆ ಇರುತ್ತದೆ. ಈ 24 ಮೊಲಗಳು ದೇಶದ ಪ್ರಕೃತಿಯ ಸಮತೋಲನವನ್ನೇ ಕದಡುತ್ತವೆ. ಇಂದು ಆಸ್ಟ್ರೇಲಿಯಾ ಸರ್ಕಾರ ಕೋಟಿಗಟ್ಟಲೆ ಮೊಲಗಳ ಕಾಟವನ್ನು ತಡೆಯಲು ಹೈರಾಣಾಗಿದೆ. ಇದು ಕೇವಲ ಆಸ್ಟ್ರೇಲಿಯಾ ಕಥೆಯಲ್ಲ. ಇಂದು ಹಲವರು ಬೆಕ್ಕು ನಾಯಿ ಸಾಕುವ ಬದಲು ಗಿನ್ನಿ ಫಿಗ್ ಹಾವುಗಳಂತಹ ವಿಚಿತ್ರ ಪ್ರಾಣಿಗಳನ್ನ ಸಾಕುತ್ತಾರೆ. ಆದರೆ ಕೆಲವರು ನಂತರ ಇದಕ್ಕೆ ಮಾರುಕಟ್ಟೆ ಇಲ್ಲ ಎಂದು ಅವುಗಳನ್ನ ಕಾಡಿಗೆ ಬಿಡುವುದನ್ನ ನೀವು ನೋಡುತ್ತಿರುತ್ತೀರಿ. ಅಮೆರಿಕಾದಲ್ಲಿ ಇದೇ ಆಗಿತ್ತು. ಅಲ್ಲಿಗೆ ಬರ್ಮೀಸ್ ಪೈಥಾನ್ ತಂದರು. ನಂತರ ಕಾರಣಾಂತರಗಳಿಂದ ಅದು ಕಾಡು ಸೇರಿತು. ಇಂದು ಫ್ಲೋರಿಡಾ ಎವರ್ಗ್ಲೇಡ್ಸ್ ಪ್ರದೇಶದಲ್ಲಿ ಬರ್ಮೀಸ್ ಪೈಥಾನ್ ಸಂತತಿ ಮಿತಿ ಮೀರಿದೆ. ಇದು ಅಮೆರಿಕದ ಪರಿಸರ ವ್ಯವಸ್ಥೆಗೆ ದೊಡ್ಡ ತಲೆನೋವಾಗಿದೆ. ಪ್ರಕೃತಿಯ ಚಕ್ರದ ಮಧ್ಯೆ ಮನುಷ್ಯ ಕಡ್ಡಿ ಆಡಿಸಿದಾಗಲೆಲ್ಲ ಅದು ವಿನಾಶದ ಕಡೆಗೆ ಕರೆದೊಯ್ಯುತ್ತದೆ. ಮತ್ತು ಇದು ಕೇವಲ ಪ್ರಾಣಿಗಳಿಗೆ ಮಾತ್ರ ಸೀಮಿತವಲ್ಲ, ಸಸ್ಯಗಳ ಕಥೆಯೂ ಇದೆ. ಹೀಗೆ ಹಲವಾರು ವಿದೇಶಿ ಗಿಡಗಳು ಭಾರತಕ್ಕೆ ಬಂದಿವೆ. ನಾವು ಅವುಗಳನ್ನ ಪ್ರತಿದಿನ ನೋಡುತ್ತೇವೆ. ಆದರೆ ಅವೇ ನಮ್ಮ ಕಾಡುಗಳನ್ನ ನಾಶ ಮಾಡುತ್ತಿವೆ. ನಮ್ಮ ರೈತರ ಭೂಮಿಯನ್ನ ಬರಡಾಗಿಸುತ್ತಿವೆ. ಅಂತಹ 5 ಅಪಾಯಕಾರಿ ಆಕ್ರಮಣಕಾರಿ ಗಿಡಗಳ ಬಗ್ಗೆ ಇಂದು ತಿಳಿಯೋಣ. ಕೃಷಿ ಭೂಮಿ ನಾಶವಾಯಿತು. ಸ್ಥಳೀಯ ಪ್ರಾಣಿಗಳು ಕಣ್ಮರೆಯಾದವು. ಒಂದು ದೇಶದ ಪ್ರಕೃತಿಯ ಸಮತೋಲನವೇ ಕದಡಿತು. ಪ್ರಕೃತಿಯಲ್ಲಿ ಪ್ರತಿಯೊಂದು ಜೀವಿಯದ್ದು ಒಂದು ಸಮತೋಲನ ಇದೆ. ಪ್ರತಿ ಪ್ರಾಣಿಗೂ ಗಿಡಕ್ಕೂ ಅದನ್ನ ನಿಯಂತ್ರಿಸುವ ಶತ್ರುಗಳು ಇರುತ್ತವೆ. ಆದರೆ ಒಂದು ಜೀವಿ ಹೊಸ ಪ್ರದೇಶಕ್ಕೆ ಬಂದಾಗ ಅದಕ್ಕೆ ಶತ್ರುಗಳೇ ಇಲ್ಲದಿದ್ದರೆ ಅದು ನಿಯಂತ್ರಣವಿಲ್ಲದೆ ಹೆಚ್ಚಾಗಲು ಪ್ರಾರಂಭಿಸುತ್ತದೆ. ಈ ಸಮಸ್ಯೆ ಈಗ ಭಾರತದಲ್ಲೂ ಇದೆ. ಆದರೆ ಇದು ಪ್ರಾಣಿಗಳಲ್ಲ, ಗಿಡಗಳಲ್ಲಿ ವೇಗವಾಗಿ ಬೆಳೆಯುವ ಗಿಡಗಳು, ಕಾಡುಗಳನ್ನ ಮುಚ್ಚುವ ಗಿಡಗಳು, ಕೆರೆ ನದಿಗಳನ್ನ ಕೊಲ್ಲುವ ಗಿಡಗಳು. ಇವುಗಳನ್ನ ಆಕ್ರಮಣಕಾರಿ ಗಿಡಗಳು, ಇಂಗ್ಲಿಷ್ನಲ್ಲಿ ಇನ್ವೇಸಿವ್ ಪ್ಲಾಂಟ್ಸ್ ಎಂದು ಕರೆಯುತ್ತಾರೆ. ಮೊದಲನೇದಾಗಿ ಲಾಂಟಾನಾ. ಇದು ಮೂಲತಃ ಅಮೆರಿಕದ ಗಿಡ. ಬ್ರಿಟಿಷ್ ಕಾಲದಲ್ಲಿ ಅಲಂಕಾರಕ್ಕಾಗಿ ಭಾರತಕ್ಕೆ ತರಲಾಯಿತು. ಆದರೆ ಇಂದು ಇದು ಭಾರತದ ಕಾಡುಗಳ ದೊಡ್ಡ ಶತ್ರುವಾಗಿದೆ. ಪಶ್ಚಿಮ ಘಟ್ಟ ಸೇರಿದಂತೆ ಹಲವೆಡೆ ಇದು ದಟ್ಟವಾಗಿ ಬೆಳೆಯುತ್ತದೆ. ಇದರ ಕೆಳಗೆ ಬೇರೆ ಗಿಡಗಳು ಬೆಳೆಯುವುದೇ ಇಲ್ಲ. ಪ್ರಾಣಿಗಳು ಕೂಡ ಇದರೊಳಗೆ ಹೋಗಲು ಕಷ್ಟ. ಇದು ನಿಧಾನವಾಗಿ ಸ್ಥಳೀಯ ಗಿಡಗಳನ್ನ ನಾಶ ಮಾಡುತ್ತದೆ. ಇನ್ನು ಕಾಂಗ್ರೆಸ್ ಗಿಡ. 1950ರಿಂದ 60ರ ದಶಕದಲ್ಲಿ ಭಾರತದಲ್ಲಿ ಆಹಾರದ ಕೊರತೆ ಉಂಟಾದಾಗ ಅಮೆರಿಕದಿಂದ ಗೋಧಿ ಆಮದು ಮಾಡಿಕೊಳ್ಳಲಾಯಿತು. ಆ ಗೋಧಿಯ ಜೊತೆಗೆ ಯಾರು ಗಮನಿಸದ ಒಂದು ಅತಿಥಿ ಕೂಡ ಬಂದಿತ್ತು. ಅದು ಪಾರ್ಥೇನಿಯಂ. ಅಂದರೆ ಸರ್ಕಾರ ತಂದ ಗೋಧಿಯ ಜೊತೆ ಬಂದ ಈ ಗಿಡವನ್ನೇ ಇಂದು ನಾವು ಕಾಂಗ್ರೆಸ್ ಗಿಡ ಎಂದು ಕರೆಯುತ್ತೇವೆ. ನಮ್ಮಲ್ಲಿ ಎಷ್ಟು ಜನ ಸಂಪೂರ್ಣ ಅಮೆರಿಕ ಸುತ್ತಿದ್ದಾರೋ ಗೊತ್ತಿಲ್ಲ. ಆದರೆ ಈ ಗಿಡ ಭಾರತದ ಸುಮಾರು 40% ಪ್ರದೇಶದಲ್ಲಿ ಹರಡಿದೆ. ಇದರಿಂದ ಚರ್ಮದ ಅಲರ್ಜಿ, ಉಸಿರಾಟದ ಸಮಸ್ಯೆ ಮತ್ತು ಬೆಳೆ ಹಾನಿ ಉಂಟಾಗುತ್ತದೆ. ಆಡು ಮುಟ್ಟದ ಸೊಪ್ಪಿಲ್ಲ ಎಂಬ ಗಾದೆ ಮಾತನ್ನೇ ಸುಳ್ಳು ಮಾಡಿದೆ ಈ ಗಿಡ. ತನ್ನ ಸುತ್ತ ಯಾವ ಗಿಡವನ್ನು ಬೆಳೆಯಲು ಬಿಡುವುದಿಲ್ಲ. ಇನ್ನು ನೀರಿನ ಹೈಸಿಂತ್. ಇದು ನೀರಿನಲ್ಲಿ ಬೆಳೆಯುವ ಗಿಡ. ಇದರ ಬೆಳವಣಿಗೆ ಅತಿ ವೇಗ. ಮಾಹಿತಿ ಇಲ್ಲದ ಜನರು ಹೂವಿನ ಆಕರ್ಷಣೆಯನ್ನ ನೋಡಿ ಇದನ್ನ ಹರಡಲು ಕಾರಣರಾಗಿದ್ದು ವಿಪರ್ಯಾಸ. ಇದು ಕೆಲವು ದಿನಗಳಲ್ಲಿ ಇಡೀ ಕೆರೆ ಅಥವಾ ನದಿಯನ್ನೇ ಮುಚ್ಚಿಬಿಡುತ್ತದೆ. ನಂತರ ಸೂರ್ಯಕಿರಣ ನೀರಿಗೆ ತಲುಪುವುದಿಲ್ಲ. ಆಮ್ಲಜನಕ ಕಡಿಮೆಯಾಗುತ್ತದೆ. ಮೀನುಗಳು ಸಾಯುತ್ತವೆ. ಕೆರೆಗಳು ನಿಧಾನವಾಗಿ ಸತ್ತ ನೀರಿನ ಪ್ರದೇಶಗಳಾಗುತ್ತವೆ. ಇನ್ನು ಪ್ರೋಸೋಫಿಸ್. ಇದನ್ನ ಮರಳು ಪ್ರದೇಶದ ಸವಕಳಿಯನ್ನ ನಿಯಂತ್ರಿಸಲು ಭಾರತಕ್ಕೆ ತರಲಾಯಿತು. ಆದರೆ ಇದು ಅತಿ ವೇಗವಾಗಿ ಹರಡಿತು.
ಇದು ದಟ್ಟವಾದ ಪೊದೆಗಳಂತೆ ಬೆಳೆಯುತ್ತದೆ. ಒಮ್ಮೆ ಹೊಲದಲ್ಲಿ ಹರಡಿದ್ರೆ ಕೃಷಿ ಮಾಡುವುದು ಕಷ್ಟ. ಇದರ ಬೇರುಗಳು ಭೂಗರ್ಭದ ನೀರನ್ನ ಬಹಳವಾಗಿ ಹೀರಿಕೊಳ್ಳುತ್ತವೆ. ಇನ್ನು ಕೊನೆಯದಾಗಿ ಸಿಯಾಮ್ ಗಿಡ. ಇದನ್ನು ಸಿಯಾಮ್ ವಿಡ್ ಎಂದು ಕರೆಯುತ್ತಾರೆ. ಇದು ಕಾಡುಗಳಲ್ಲಿ ವೇಗವಾಗಿ ಹರಡುತ್ತದೆ. ಇತರೆ ಗಿಡಗಳನ್ನು ಮುಚ್ಚಿ ಸೂರ್ಯಕಿರಣವನ್ನ ತಡೆಯುತ್ತದೆ. ಇದರ ಒಣಗಿದ ಭಾಗಗಳು ಕಾಡ್ಗಿಚ್ಚಿನ ಅಪಾಯವನ್ನ ಹೆಚ್ಚಿಸುತ್ತದೆ. ಸಮಸ್ಯೆ ಏನೆಂದ್ರೆ ಈ ಗಿಡಗಳು ಭಾರತದ ಮೂಲ ಗಿಡಗಳಲ್ಲ. ಆದ್ದರಿಂದ ಇವುಗಳನ್ನ ತಿನ್ನುವ ಕೀಟಗಳಿಲ್ಲ. ಇವುಗಳನ್ನ ನಿಯಂತ್ರಿಸುವ ರೋಗಗಳೂ ಇಲ್ಲ. ಅದಕ್ಕೆ ಇವು ನಿಯಂತ್ರಣವಿಲ್ಲದೆ ಹರಡುತ್ತವೆ. ಈ ಗಿಡಗಳು ತಮ್ಮ ಬೇರುಗಳ ಮೂಲಕ ಮಣ್ಣಿಗೆ ಒಂದು ರೀತಿಯ ವಿಷಕಾರಿ ರಾಸಾಯನಿಕಗಳನ್ನ ಬಿಡುತ್ತವೆ. ಇವು ತಮ್ಮ ಸುತ್ತಮುತ್ತ ಬೇರೆ ಯಾವುದು ಸ್ಥಳೀಯ ಗಿಡಗಳು ಅಥವಾ ಬೀಜಗಳು ಬೆಳೆಯದಂತೆ ತಡೆಯುತ್ತವೆ. ಇವುಗಳಿಗೆ ಪರಿಹಾರಗಳೇನು ಅಂತ ನೋಡೋದಾದ್ರೆ, ಕಾಡು ಮತ್ತು ಹೊಲಗಳಿಂದ ಈ ಗಿಡಗಳನ್ನ ಹೂವು ಬಿಡುವ ಮೊದಲೇ ಬೇರು ಸಮೇತ ತೆಗೆಯುವುದು, ಇವುಗಳನ್ನ ನೈಸರ್ಗಿಕವಾಗಿ ನಿಯಂತ್ರಿಸುವ ವಿಧಾನಗಳನ್ನ ಕಂಡುಕೊಳ್ಳುವುದು, ಖಾಲಿ ಜಾಗಗಳಲ್ಲಿ ಸ್ಥಳೀಯ ಗಿಡಗಳನ್ನ ಮತ್ತೆ ನೆಡುವುದು, ಜನರಲ್ಲಿ ಈ ಬಗ್ಗೆ ಜಾಗೃತಿ ಮೂಡಿಸುವುದು. ಪ್ರಕೃತಿಯ ಸಮತೋಲನ ಮುಖ್ಯ. ಒಂದು ಜೀವಿ ನಿಯಂತ್ರಣವಿಲ್ಲದೆ ಹೆಚ್ಚಾದ್ರೆ ಅದು ಕೇವಲ ಕಾಡನ್ನು ಮಾತ್ರವಲ್ಲ, ಕೃಷಿ, ನೀರು, ಜೀವ ವೈವಿಧ್ಯ ಎಲ್ಲವನ್ನೂ ಹಾನಿ ಮಾಡುತ್ತದೆ. ಆದ್ದರಿಂದ ಈ ಆಕ್ರಮಣಕಾರಿ ಗಿಡಗಳ ವಿರುದ್ಧದ ಹೋರಾಟ ನಮ್ಮ ಪ್ರಕೃತಿ ಮತ್ತು ಭವಿಷ್ಯವನ್ನ ರಕ್ಷಿಸುವ ಹೋರಾಟವಾಗಿದೆ. ಇಂತಹ ಮಾಹಿತಿಗಾಗಿ ನೋಡ್ತಾ ಇರಿ ಅಶ್ವಕೃಷಿ ಚಾನಲ್. ಧನ್ಯವಾದಗಳು.